ನಮಸ್ತೆ, ರಮಾ ಸ್ಟೋರೀಸ್ಗೆ ಸ್ವಾಗತ. ಪ್ರತಿಯೊಬ್ಬ ತಾಯಿಯ ಏಕೈಕ ಪ್ರಶ್ನೆ, ನನ್ನ ಮಗು ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು, ಏನು ತಿನ್ನಿಸ್ಬೇಕು, ಇದೇ ಆಗಿರುತ್ತೆ. ನಾನು ಹೇಳುವಂಥ ಈ 10 ಆಹಾರನ ತಿನ್ನಿಸಿ ನಿಮ್ಮ ಮಗು ಪಕ್ಕಾ ವೆಯ್ಟ್ ಗೇನ್ ಆಗುತ್ತೆ. ನಿಮ್ಮ ಮಗು ಏನಾದರೂ 6 ತಿಂಗಳು ಒಳಗಡೆ ಇದ್ದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ತುಂಬ ಮುಖ್ಯ ಆಗುತ್ತೆ. ತಾಯಿಯ ಹಾಲಲ್ಲಿ ಪ್ರತಿಯೊಂದು ಎಸೆನ್ಷಿಯಲ್ ಫ್ಯಾಟ್ಸ್ ಆ್ಯಂಡ್ ಕ್ಯಾಲೋರೀಸ್ ಇರುತ್ತೆ. ಇದರಿಂದ ಮಗು ಹೆಲ್ದಿಯಾಗಿ ಸ್ಟಡಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. 6 ತಿಂಗಳ ನಂತರ ನೀವು ಅವಕ್ಯಾಡೋನ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇದು ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ನ್ಯೂಟ್ರಿಯೆಂಟ್ಸು ಹೆಲ್ದಿ ಫ್ಯಾಟ್ಸ್ನ ಆ್ಯಡ್ ಮಾಡುತ್ತೆ. ಅದರಿಂದ ಇದನ್ನು ಪ್ಯೂರಿ ಫಾರ್ಮಲ್ಲಿ ಅಥವಾ ಮ್ಯಾಶ್ ಮಾಡಿ ಕೊಡ್ಬೋದು. ಸೀರಿಯಲ್ಸ್ ಜೊತೆ ಆ್ಯಡ್ ಮಾಡಿ ಕೂಡ ಕೊಡ್ಬೋದು. ನಂತರ ಬನಾನಾನ ಕೊಡ್ಬೋದು. ಯಾವುದೇ ಎರಡನೇ ಯೋಚನೆ ಬೇಡ. ಇದು ತುಂಬ ಸಾಫ್ಟಾಗಿರುತ್ತೆ. ನ್ಯಾಚುರಲ್ ಶುಗರ್ ಇರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಇದನ್ನು ಕೂಡ ಮ್ಯಾಶ್ ಮಾಡಿ ಕೊಡ್ಬೋದು, ಪ್ಯೂರಿ ರೂಪದಲ್ಲಿ ಕೊಡ್ಬೋದು. ನಂತರ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು, ಇದನ್ನು ಕೂಡ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಕಾರ್ಬೋಹೈಡ್ರೇಟ್ಸು ಮತ್ತು ವಿಟಮಿನ್ಸ್ ಎಲ್ಲ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಮಕ್ಕಳ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಇದನ್ನು ಕೂಡ ಪ್ಯೂರಿ ಫಾರ್ಮಲ್ಲಿ ನಾವು ಮಕ್ಕಳಿಗೆ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು. ನಂತರ ಓಟ್ಸ್ ಕೂಡ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫೈಬರ್ ತುಂಬ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಪೋರಿಡ್ಜ್ ರೂಪದಲ್ಲಿ ಕೊಡ್ಬೋದು ಮತ್ತು ಮಿಲ್ಕ್ ಜೊತೆ ಅಂದರೆ ಹಾಲಿನ ಜೊತೆ ಕೊಡ್ಬೋದು. ನಂತರ ಡೈರಿ ಪ್ರಾಡಕ್ಟ್ಸ್, ಅದರಲ್ಲೂ ಯೋಗರ್ಟು ಮತ್ತು ಪನ್ನೀರು ಕ್ಯಾಲ್ಶಿಯಮಲ್ಲಿ ತುಂಬ ಜಾಸ್ತಿ ಇರುತ್ತೆ. ಕ್ಯಾಲ್ಶಿಯಮ್ ಅದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ. ಇದು ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬೋನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನಂತರ ಚಿಕನ್ನು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಚಿಕನ್ನ ನಾವು ಕೊಡ್ಬೋದು. ಇದು ಪ್ರೋಟೀನ್ ರಿಚ್ ಫುಡ್ಡು, ಅದು ನಮಗೆ ಗೊತ್ತು. ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಮಸಲ್ಸ್ ಡೆವಲಪ್ಮೆಂಟ್ಗೆ, ಸ್ನಾಯುಗಳು ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಯೂರಿ ರೂಪದಲ್ಲಿ ಚಿಕನ್ನ ಕೊಡ್ಬೋದು. ಹಾಗೆಯೇ ಅದನ್ನು ಮ್ಯಾಶ್ ಮಾಡಿ ಜೊತೆಗೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಕೊಡ್ಬೋದು. ನೆಕ್ಸ್ಟು ತುಪ್ಪ, ಇದೊಂದು ಸಾಂಸ್ಕೃತಿಕವಾದ ಭಾರತೀಯ ಫೇವ್ರೆಟ್ ಆಗಿರುತ್ತೆ. ಇದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ, ಆದರೆ ನೋಡಿಕೊಂಡು ಅಲರ್ಜಿ ಆಗದೇ ಇರೋ ರೀತಿ ಇದನ್ನು ಕೊಡಬೇಕಾಗುತ್ತೆ ಮಕ್ಕಳಿಗೆ. ಕಿಚಡಿಲಿ, ಚಪಾತಿಲಿ ಆ್ಯಡ್ ಮಾಡಿ ತುಪ್ಪನ ನಾವು ತಿನ್ನಿಸ್ಬೋದು. ಅದೇ ರೀತಿ ಡ್ರೈ ಫ್ರೂಟ್ಸು, ಇದು ಡೈಜೆಸ್ಟ್ ಆಗೋದು ಕಷ್ಟ, ಅದರಿಂದ 10 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬ ಹೆಚ್ಚಾಗಿರುತ್ತೆ. ಪೌಡ್ರ್ ಫಾರ್ಮಲ್ಲಿ ಮಕ್ಕಳಿಗೆ ಕೊಡ್ಬೋದು, ಹಾಲಿನ ಜೊತೆ ಕೊಡ್ಬೋದು ಮತ್ತು ಪೋರಿಡ್ಜಲ್ಲಿ ಕೊಡ್ಬೋದು. ಹಾಗೆಯೇ ಮೊಟ್ಟೆನ 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಇದರಲ್ಲಿ ಪ್ರೋಟೀನು, ಹೆಲ್ದಿ ಫ್ಯಾಟ್ ತುಂಬ ಜಾಸ್ತಿ ಇರೋದ್ರಿಂದ ವೆಯ್ಟ್ ಗೇನಿಗೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.